ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಂಡ್ರಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮ್ಮನ್ನು ಸ್ವಲ್ಪ ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದ್ಬಿಟ್ಟು ಈ ಕರ್ನಾಟಕ ರಾಜ್ಯ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ನಿಮಿಷ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು ಎಕ್ಕ ಸಿನಿಮಾವನ್ನು ನೋಡ್ಕೊಬಂದೆ. ಎಕ್ಕ ಸಿನಿಮಾ ತುಂಬ ಚೆನ್ನಾಗಿದೆ. ಇಲ್ಲಿ ಭಾಳ ಮುಖ್ಯವಾಗಿ ಯುವರಾಜ್ ಕುಮಾರ್ ನಟನೆ ಹೇಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಳ್ಳೆ ಹೀರೋಗಳು ಬೇಕಾಗಿದ್ದಾರೆ. ಇವತ್ತು ಪ್ರೊಡ್ಯೂಸರ್ಗಳಿಗೆ ಹೀರೋಗಳು ಕೈ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಕನ್ನಡವನ್ನು ಉಳಿಸಿ ಬೆಳೆಸ್ಕೊಂಡು, ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುವಂಥ ಹೀರೋಗಳು ಬೇಕಾಗಿದ್ದಾರೆ. ಇವತ್ತು ಒಳ್ಳೆ ಹೀರೋ ಕನ್ನಡ ಫಿಲಮ್ ಇಂಡಸ್ಟ್ರಿ ಸಿಕ್ಕಿದ್ದಾರೆ, ಅದು ಯುವರಾಜ್ ಕುಮಾರು. ನಾನು ಅವ್ರ ನಟನೆ ನೋಡೋಕ್ಕೋಸ್ಕರ ಸಿನಿಮಾಕ್ಕೆ ಹೋದೆ. ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಒಳ್ಳೆ ಕಲಾವಿದರ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಪುನೀತ್ ರಾಜ್ಕುಮಾರ್ ಥರನೇ ಕಲಾವಿದ ಈ ಯುವರಾಜ್ ಕುಮಾರ್ ಆಗ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಡ್ಯಾನ್ಸು, ಫೈಟು, ಡೈಲಾಗು ಎಲ್ಲದರಲ್ಲೂ ಪಾಸಾಗಿದ್ದಾರೆ. ಇದು ಪ್ಲಸ್ ಪಾಯಿಂಟು ಸಿನಿಮಾದಲ್ಲಿ. ಸಖತ್ತಾಗಿ ಯುವರಾಜ್ ಕುಮಾರು ತನ್ನ ಪಾತ್ರವನ್ನು ನಿಭಾಯಿಸಿದ್ದಾರೆ, ನ್ಯಾಯ ಕೊಡಿಸಿದ್ದಾರೆ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರಿಗೆ. ಆಮೇಲೆ ಡೈರೆಕ್ಟ್ರು ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ತುಂಬ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ. ಸಿನಿಮಾ ರಿಚ್ಚಾಗಿ ಮೂಡಿ ಬಂದಿದೆ. ಒಂದು ಅಪ್ಪಟ ಕನ್ನಡ ಚಿತ್ರ, ಸಖತ್ತಾಗಿದೆ. ಯಾಕಂದರೆ ನಾವು ಸುಮ್ಮನೆ ಹೊಗಳ್ತಾ ಹೋಗೋದು ಸರಿ ಇರೋದಿಲ್ಲ. ಅಲ್ಲಿ ಸಿನಿಮಾದ ತಪ್ಪುಗಳನ್ನು ಹೇಳಿದಾಗ ಡೈರೆಕ್ಟ್ರು, ಹೀರೋ, ಪ್ರೊಡ್ಯೂಸರ್ ಎಲ್ಲ ತಿದ್ಕೊಳ್ತಾರೆ ಅಲ್ವಾ. ರಿವ್ಯೂ ಕೊಡಬೇಕಾದ್ರೆ ನಾವು ತಪ್ಪುಗಳನ್ನೇ ಜಾಸ್ತಿ ಕೊಡಬೇಕಾಗುತ್ತೆ, ಹೊಗಳೋದಂತಲ್ಲ. ಇವತ್ತು ಎಕ್ಕ ಸಿನಿಮಾದಲ್ಲಿ ಬ್ಯಾಂಗಲ್ ಬಂಗಾರಿ ಹಾಡು ರಿಲೀಸ್ ಆದಾಗ ಭಾಳ ಒಪ್ಪಿಟ್ಕೊಂಡಿದ್ರು ಜನ. ಇದು ಮೋಸ್ಟ್ಲಿ ಚಂದ್ರಚಕ್ಕೋರಿ ಥರ ಇರ್ಬೋದು, ಇಲ್ಲ ಚೆಲುವಿನ ಚಿತ್ತಾರ ಥರ ಇರ್ಬೋದು, ಇಲ್ಲ ಮುಂಗಾರು ಮಳೆ ಥರ ಇರ್ಬೋದು, ಸಖತ್ತಾಗಿರ್ಬೋದು ಅಂತ ಭಾಳ ಇಟ್ಕೊಂಡಿದ್ರು ಬ್ಯಾಂಗಲ್ ಬಂಗಾರಿ ಸಾಂಗು ರಿಲೀಸ್ ಆದಮೇಲೆ. ಬಟ್ ಅಲ್ಲಿ ಏನಾಗಿದೆ ಅಂತಂದರೆ, ಬೆಂಗಳೂರಿಗೆ ಬರೋರು ಎಲ್ಲರೂ ಅಂಡರ್ವರ್ಲ್ಡಿಗೆ ಎಂಟ್ರಿ ಆಗ್ತಾರೆ. ಅಂಡರ್ವರ್ಲ್ಡಿಗೆ ನಾವು ಎಂಟ್ರಿ ಆಗಲೇಬೇಕು. ಯಾಕಂತಂದರೆ ಇವತ್ತು ಒಂದು ಏರಿಯಾದಲ್ಲಿ ಒಬ್ಬ ರೌಡಿ ಇರ್ತಾನೆ, ಪುಡಿ ರೌಡಿಗಳು. ಅಲ್ಲೆಲ್ಲರೂ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿರ್ತಾರೆ. ಯಾವ ಥರ ಅಂತಂದರೆ SC STಗಳನ್ನ ಮುಂದೆ ಬಿಡ್ತಾವ್ರೆ. ದುಡ್ಡಿನ ವ್ಯವಹಾರದಲ್ಲಿ, ರಿಯಲ್ ಎಸ್ಟೇಟ್ನಲ್ಲಿ ಹುಡುಗರನ್ನ ಮುಂದೆ ಬಿಡ್ತಾವ್ರೆ. ನಮಗೆ ಗೊತ್ತಿರಲ್ಲ ಇವರು ಮುಂದೆ ಬಿಟ್ಟಿದ್ದಾರೆ ಅಂತ. ನಮಗೆ ಪರಿಚಯ ಆಗ್ತಾರೆ. ನಾವು ದುಡ್ಡಿನ ವ್ಯವಹಾರ ಮಾಡ್ತೀವಿ, ನಾವು ರಿಯಲ್ ಎಸ್ಟೇಟು ಬೇರೆ ಬೇರೆ ವ್ಯವಹಾರಗಳಲ್ಲಿ ತೊಡಗಿಕೊಳ್ತೀವಿ. ಅವರು SC ST ಮುಂದೆ ಬಿಟ್ಟಿರ್ತಾರೆ, ನಮಗೆ ಗೊತ್ತಿರಲ್ಲ. ಆದರೆ ಬೆಂಗಳೂರಿಗೆ ಬಂದ ಮೇಲೆ ಭಾಳ ಹುಷಾರಾಗಿರಬೇಕು. ಭಾಳ ಹುಷಾರಾಗಿರ್ರಿ, ಯಾವನೋ ಪರಿಚಯ ಮಾಡ್ಕೊಂಡು ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಹಾಳಾಗೋಗಿ ಅನುಭವಿಸಿ ಹೇಳ್ತಾ ಇದ್ದೀನಿ. ಫುಲ್ ಅಂಡರ್ವರ್ಲ್ಡ್ಗೆ ಎಂಟ್ರಿ ಆಗಿಬಿಡ್ತೀರ. ಒಬ್ಬನು ಪರಿಚಯ ಮಾಡ್ಕೊಂಡ್ರಿ ಬೆಂಗಳೂರಲ್ಲಿ ನೀವು ಅಂದರೆ ಅಂಡರ್ವರ್ಲ್ಡ್ಗೆ ಎಂಟ್ರಿ ಅಂತಾನೆ. ನಾನು ಹುಷಾರಾದೆ, ಹೋಗಲಿ ನನ್ನ ದುಡ್ಡೆಲ್ಲನೋ ಹಾಕ್ಕೊಳ್ಳಿ, ಎಲ್ಲೇನೋ ಹಾಕ್ಕೊಳ್ಳಿ ಅಂತ ನಾನು ಹುಷಾರಾಗ್ಬಿಟ್ಟೆ. ಬೇಡ, ದುಷ್ಟರನ್ನು ಕಂಡು ದೂರ ಇರುವಂಥ ನಮ್ಮ ಮಹಾತ್ಮರು ಹೇಳಿದ್ದಾರೆ. ಅವರ ಸಜ್ಜನರ ಸಂಘವ ಮಾಡೋ ದುರ್ಜನರ ಸಂಘ ಬೇಡವಯ್ಯ ಅಂತ ಹೇಳಿದ್ದಾರೆ. ನನ್ನ ದುಡ್ಡು ಹೋದ್ರೂ ಪರವಾಗಿಲ್ಲ, ನನ್ನ ಎಲ್ಲ ಜೀವನ ಹಾಳಾಗೋದ್ರೂ ಪರವಾಗಿಲ್ಲ, ಆದರೆ ಆ ಒಂದು ಅಂಡರ್ವರ್ಲ್ಡ್ಗೆ ಅಟ್ಯಾಚ್ ಆಗಬಾರ್ದು, ಅಲ್ಲಿಂದ ಆಚೆ ಬಂದುಬಿಡ್ಬೇಕಂತ ನಾನೇನು ಮಾಡಿದೆ, ಪರ್ಸ್ನಲ್ ಆಗಿರಿ ಸುಮ್ಮನೆ ಆಗಿಬಿಟ್ಟೆ ರೀ. ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆದರೂ 15 ರೂಪಾಯಿ ಇಲ್ಲ ನನ್ನ ಹತ್ರ. ಯಾಕಂದರೆ ಸಹವಾಸ ದೋಷ, ಫ್ರೆಂಡ್ಶಿಪ್ಪು. ಆಮೇಲೆ 10 ವರ್ಷ ಆದಮೇಲೆ, 5 ವರ್ಷ ಆದಮೇಲೆ ಗೊತ್ತಾಯಿತು, ಓಹೋ ಇದು ಅಂಡರ್ವರ್ಲ್ಡು ಟಚ್ಚಿಂಗ್ ಇದೆ ಅಂತ ನನಗೆ. ನಾನೇ ಮಾಡಿಬಿಟ್ಟೆ, ಬಿಟ್ಟಾಕ್ಬಿಟ್ಟೆ. ಹಿಂಗೆ ಪ್ರತಿಯೊಬ್ಬರು ಹಳ್ಳಿಯಿಂದ ದುಡ್ಕೊಂತಿನಕ್ಕೆ ಬೆಂಗಳೂರಿಗೆ ಬರ್ತಾವ್ರೆ. ಪಾಪ ಬಡತನದಲ್ಲಿ ಬದುಕು ಕಟ್ಕೊಳಕ್ಕೋಸ್ಕರ ಬರ್ತಾರೆ. ಅಂಥವ್ರು ನಾಯ್ಕೊಂಡು ತಿಂತವ್ರೆ ಈ ಕಳ್ಳನ ಮಕ್ಕಳು. ನಾನು ಹೇಳಿದ್ನಲ್ಲ, SC STನ ಮುಂದೆ ಬಿಡ್ತವ್ರೆ. ಯಾಕಂದರೆ ಅವ್ರನ್ನ ಎದುರ್ಸೋಕ್ಕಾಗಲ್ಲ. ಆಮೇಲೆ ನಾವು ಫೈನಾನ್ಸ್ಗಳಾಗಾಯಿತು, ರಿಯಲ್ ಎಸ್ಟೇಟ್ಗಳು, ಪ್ರತಿಯೊಂದು ವ್ಯವಹಾರಲ್ಲಿ ಎದುರ್ಸೋಕ್ಕಾಗಲ್ಲ. ಹುಡುಗಿಯರ ಮುಂದೆ ಬಿಡ್ತವ್ರೆ. ನಮ್ಮನ್ನು ಪರಿಚಯ ಆಗ್ತಾರೆ ಹುಡುಗಿಯರು. ಪರಿಚಯ ಆಗಿ ಲವ್ ಮಾಡಿ ಇನ್ನೇನಾಗಿ ಆ ಹುಡುಗಿ ಯಾರಂತ ನೋಡೋ ಅಷ್ಟೊತ್ತಿಗೆ ನಾವು ಆಲ್ರೆಡಿ ಆ ಹುಡುಗಿ ಹತ್ರ ಬಿದ್ದೋಗ್ಬಿಟ್ಟಿರ್ತೀವಿ, ಅಂಡರ್ವರ್ಲ್ಡ್ಗೆ ಹೋಗ್ಬಿಟ್ಟಿರ್ತೀವಿ ನಾವು ಫುಲ್ಲು. ಅವಳಿಗೆ ಅಂಡರ್ವರ್ಲ್ಡ್ ಟಚ್ ಇರುತ್ತೆ. ಮಂಗಳಮುಖಿಯರನ್ನು ಬಿಡ್ತಾರೆ. ಎಲ್ಲ ಅನುಭವಿಸ್ಬಿಟ್ಟೆ ಬೆಂಗಳೂರಿಗೆ ಬಂದು, ನನಗೆಲ್ಲ ಅನುಭವ ಆಗಿಬಿಟ್ಟಿದೆ. ಇದನ್ನು ಡೈರೆಕ್ಟ್ರು ಈ ಎಕ್ಕ ಮುಖಾಂತರ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬೆಂಗಳೂರಿಗೆ ಬಂದು ಯಾವ ಥರ ಒಂದು ಗೊತ್ತಿಲ್ಲದೇ, ನಮಗೆ ಗೊತ್ತಿಲ್ಲದಂಗೆ ಒಳ್ಳೆ ಹುಡುಗ ಒಳ್ಳೆತನ ಯಾವ ಥರ ಹಾಳು ಮಾಡುತ್ತೆ ಅನ್ನೋದಕ್ಕೆ ಡೈರೆಕ್ಟರ್ ತುಂಬ ಚೆನ್ನಾಗಿ ತೆಗೆದುಕೊಂಡೋಗಿದ್ದಾರೆ ಸಿನಿಮಾನ. ಎಕ್ಕ ಸಿನಿಮಾದಲ್ಲಿ ಯುವರಾಜ್ ಕುಮಾರ್ ಬೆಂಗಳೂರಿಗೆ ಬಂದ ಮೇಲೆ ಅಂಡರ್ವರ್ಲ್ಡ್ಗೆ ಯಾವ ಥರ ಎಂಟ್ರಿ ಆಗ್ತಾನೆ ಅಂತಲೂ ತೋರಿಸಿದ್ದಾರೆ. ನಾವೂ ಅಂಡರ್ವರ್ಲ್ಡ್ಗೆ ಎಂಟ್ರಿ ಆಗಬೇಕಾಗಿತ್ತು ರೀ. ಅಂದರೆ ಕಿತ್ತೋಗಿರೋ ಕಚಡ ರೌಡಿಗಳು ಸಹವಾಸ ಮಾಡಬೇಕಾಗಿತ್ತು. ನಾನು ಹುಷಾರಾಗ್ಬಿಟ್ಟೆ. ನಾನು ದೇವರು ಒಂದು ಮಾರ್ಗದರ್ಶನ ತೋರಿಸ್ತಾನೆ. ನಾನು ಕಳ್ಕೊಂಡಿರ್ಬೋದು, ದುಡಿದ್ದೇ ದುಡಿತೀನಿ. ಕರ್ನಾಟಕ ಜನತೆ ಆಶೀರ್ವಾದ ಇರಲಿ. ನಮಗೆ ಗೊತ್ತಿರೋದು ಒಂದೇ, ನ್ಯಾಯ, ನೀತಿ, ಧರ್ಮ ಅಂತ. ಈ ಸಿನಿಮಾದಲ್ಲಿ
ಪ್ರತಿಯೊಬ್ಬರಿಗೂ ಒಂದು ಮೆಸೇಜ್ ಇದೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾವೆಲ್ಲ ಹಾಳಾಗೋಗಿ ಹೇಳ್ತಾ ಇದ್ದೇವೆ, ಬೆಂಗಳೂರಿಗೆ ಬಂದಮೇಲೆ ಯಾವನು ಪರಿಚಯ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಸಾಧ್ಯನೋ ಅಷ್ಟು ಅವನ ಮೇಲೆ ಡೌಟ್ ಪಾಯಿಂಟ್ ಅಂದರೆ ಹುಷಾರಾಗಿಬಿಡ್ರಿ. ಯಾಕಂದರೆ ಅವನು ಯಾರು ಗೊತ್ತಾ, ಅವನು ಸಾಯಂಕಾಲ ಹೋಗ್ಬಿಟ್ಟು ರೌಡಿಗಳ ಜೊತೆ ಬೆರೆಯೋನು, ಬೆಳಗ್ಗೆ ಬಂದುಬಿಟ್ಟು ನಾಟಕದಲ್ಲಿ ಬದುಕ್ತವ್ರೆ. ಇವತ್ತು ಅಂಡರ್ ವರ್ಲ್ಡನ್ನು ಇಷ್ಟು ಜನ CMಗಳಾದ್ರೂ ಬೆಂಗಳೂರು ಅಂಡರ್ ವರ್ಲ್ಡನ್ನು ಮಟ್ಟ ಆಗ್ತಾ ಇಲ್ಲ. ಎನ್ಕೌಂಟರ್ ಹೊಡಿಬೇಕು. ದುಡ್ಕೊಂಡು ತಿನ್ನೋಕ್ಕೆ ಭಾಳ ಮಾರ್ಗಗಳಿದ್ದಾವೆ. ಆಯ್ಕೊಂಡು ತಿನ್ನೋ ಬುದ್ಧಿ ಇರಬಾರ್ದು. ನೀನು ಆಯ್ಕೊಂಡು ತಿನ್ನು, ಹೊಡ್ಕೊಂಡು ತಿನ್ನು. ಬಡವ್ರ ಮಕ್ಕಳ ಜೀವನದಲ್ಲಿ ಯಾಕೆ ಆಟ ಆಡ್ತೀಯ? ಸಿನಿಮಾ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಸಖತ್ತಾಗಿದೆ. ನಾನಂತೂ ಫಸ್ಟ್ ಹಾಫಲ್ಲಿ ಕಣ್ಣೀರು ಹಾಕಿಬಿಟ್ಟೆ. ಯುವರಾಜ್ ಕುಮಾರ್ ಅವರು ಬೆಂಗಳೂರಿಗೆ ಯಾಕೆ ಬರ್ತಾರೆ, ಏನಾಯ್ತು ಅಲ್ಲಿ ಅಂತ ನಾನು ಹೇಳೋಕ್ಕಾಗಲ್ಲ. ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಫಸ್ಟ್ ಹಾಫು ನಾನು ಕಣ್ಣೀರು ಹಾಕಿದ್ದೇನೆ, ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಿ ಏನಾರು ಮಾಡಿದ್ರೆ ಅಂದರೆ ದಾರಿ ತಪ್ಪಿತು, ಒಂದು ಸ್ವಲ್ಪ ಕತೆ ಅನ್ನಿಸ್ತಾ ಇದೆ. ನಾನು ಹೇಳಿದ್ನಲ್ಲ, ನಾನು ತಪ್ಪುಗಳ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಜಾಸ್ತಿ ಅಂಡರ್ ವರ್ಲ್ಡ್ಗೆ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಡೈರೆಕ್ಟ್ರು. ಸೆಕೆಂಡ್ ಹಾಫಲ್ಲಿ ಅಂಡರ್ ವರ್ಲ್ಡ್ಗೆ ಹೇಳ್ಕೊಂಡು ಹೋಗ್ಬಿಟ್ಟವ್ರೆ. ಅಂಡರ್ ವರ್ಲ್ಡನ್ನು ತೋರಿಸಿರೋದನ್ನು ಸಖತ್ತಾಗಿ ತೋರಿಸಿದ್ದಾರೆ. ಇದು ಫಸ್ಟ್ ಹಾಫಲ್ಲಿ ಕೌಟುಂಬಿಕ, ಸಾಮಾಜಿಕ, ಸಾಂಪ್ರದಾಯಿಕ ಸಿನಿಮಾನ ಅದು ಹಂಗೆ ಕಂಟಿನ್ಯೂ ಆಗಬೇಕಾಗಿತ್ತು. ಆ ಲವ್ ಸ್ಟೋರಿ, ಆ ಒಂದು ಕೌಟುಂಬಿಕ ಸನ್ನಿವೇಶಗಳು. ಅವನು ರಮೇಶನ್ ಹುಡ್ಕೊಂಡು ಬರ್ತಾನೆ ಬೆಂಗಳೂರಿಗೆ. ರಮೇಶನ್ ಮ್ಯಾಟ್ರ್ ಅಲ್ಲೇ ಕ್ಲೋಸ್ ಆಗುತ್ತೆ. ಬೇರೆ ಮ್ಯಾಟ್ರ್ಗಳು ಉಟ್ಕೊಂತವೆ. ಬದುಕಿನಲ್ಲಿ ಭಾಳ ತಿರುವುಗಳನ್ನು ಸಿನಿಮಾ ಪಡ್ಕೊಳ್ಳುತ್ತೆ. ಬಟ್ ಇಲ್ಲಿ ಯಾವ ತಿರುವನ್ನು ತೆಗೆದುಕೊಂಡು ಹೋಗ್ಬೇಕಾಗಿತ್ತು, ಆ ತಿರುವನ್ನು ತೆಗೆದುಕೊಂಡು ಹೋಗ್ಬೇಕಾಗಿತ್ತು ಸೆಕೆಂಡ್ ಹಾಫಲ್ಲಿ. ಈಗ ರಮೇಶನ್ ಹುಡ್ಕೆ ಬಂದಿದ್ದಾರೆ ತಾನೆ, ಅಲ್ಲಿ ಆ ತಿರುವೇ ಹೋಗ್ಬೇಕಾಗಿತ್ತು. ಸ್ವಲ್ಪ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆಗೋದನ್ನ ಕಮ್ಮಿ ಮಾಡಬೇಕಾಗಿತ್ತು. ಸೆಕೆಂಡ್ ಹಾಫಲ್ಲಿ ಅಂಡರ್ ವರ್ಲ್ಡ್ಗೆ ಜಾಸ್ತಿ ತೆಗೆದುಕೊಂಡು ಹೋಗಿದ್ದಾರೆ, ಮಹತ್ವ ಕೊಟ್ಟಿದ್ದಾರೆ. ಸ್ವಲ್ಪ ಕಮ್ಮಿ ಮಾಡಬೇಕಾಗಿತ್ತು ಅನ್ನೋದು ನಮ್ಮ ಒಪಿನಿಯನ್ನು. ನನ್ನಲ್ಲ, ಎಲ್ಲರೂ ಬೇಸರ ವ್ಯಕ್ತಪಡಿಸ್ತಿರೋದು. ಸ್ವಲ್ಪ ಅಲ್ಲೇನೆ ಫಸ್ಟ್ ಹಾಫ್ ಸಖತ್ತಾಗಿದೆ, ಹಾಡುಗಳು ಚೆನ್ನಾಗಿದೆ, ಫೈಟ್ಗಳು ಚೆನ್ನಾಗಿದ್ದಾವೆ. ಸೆಕೆಂಡ್ ಹಾಫಲ್ಲಿ ಬೇರೆ ಕಡೆ ಮೂವಿ ಹೋಯ್ತಾ ಅಂತ. ಫಸ್ಟ್ ಹಾಫಲ್ಲಿ ಬರ್ತಕ್ಕಂಥ ಪಾತ್ರಗಳು ಡಿಸ್ಕನೆಕ್ಟ್ ಆಗಿ ಹೋಗ್ಬಿಡ್ತವೆ. ಫಸ್ಟ್ ಹಾಫಲ್ಲಿ ಬರ್ತಕ್ಕಂಥವು ಕಮಿಟ್ಮೆಂಟ್ಗಳು ಕಮ್ಮಿ ಆಗಿಬಿಡ್ತವೆ. ಸೆಕೆಂಡ್ ಹಾಫಲ್ಲಿ ಬೇರೆ ಕಮಿಟ್ಮೆಂಟ್ಗಳು ಉಟ್ಕೊಳ್ತವೆ. ಯಾಕಂತಂದರೆ ಆ ಒಂದು ಕಥೆನ ಆ ಥರ ತೆಗೆದುಕೊಳ್ಬೇಕಾದ್ರೆ ಇನ್ನೂ 3 ಅವರ್ ಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಹಾಫಲ್ಲಿರೋ ಕಮಿಟ್ಮೆಂಟ್ಗಳೇ ಸೆಕೆಂಡ್ ಹಾಫಲ್ಲಿ ಕಂಟಿನ್ಯೂ ಮಾಡಬೇಕಾಗಿತ್ತು ಅನ್ನೋದು ನಮ್ಮ ಅನಿಸಿಕೆ. ಎಲ್ಲ ಪಾತ್ರಧಾರಿಗಳು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರವ್ರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಫೈಟ್ ಮಾಸ್ಟರ್ ಸಖತ್ತಾಗಿ ಫೈಟ್ ಮಾಡಿಸಿದ್ದಾರೆ. ಯುವರಾಜ್ ಕುಮಾರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಮಗೆ ಬೇಕಾಗಿದ್ದು ಅದೇ. ಯುವರಾಜ್ ಕುಮಾರು ಅದ್ಭುತ ಆಗಬೇಕನ್ನೋದು ಕನ್ನಡಿಗರ ಆಶಯ ಆಗಿತ್ತು. ಅದಕ್ಕೆ ಉತ್ತರ ಸಿಕ್ಕಿದೆ. ಇನ್ನು ಮುಂದೆ ಅದ್ಭುತ ಮೆಟೀರಿಯಲ್ಸ್ ಆಗ್ತಾರೆ. ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ದೊಡ್ಡ ಹೀರೋ ಆಗ್ತಾರೆ. ಅದೇ ಬೇಕಾಗಿತ್ತು, ಸಿಕ್ಕಿದ್ದಾರೆ. ಡೈರೆಕ್ಟ್ರುಗಳು ಕೌಟುಂಬಿಕ ಸಿನಿಮಾವಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದನ್ನು ಅಂಡರ್ ವರ್ಲ್ಡ್ಗೆ ಇಳಿಸೋ ಅವಶ್ಯಕತೆ ಬೇಡ. ಕಮರ್ಷಿಯಲ್ ತೆಗೆದುಕೊಂಡು ಹೋಗೋ ಸೆಕೆಂಡ್ ಹಾಫಲ್ಲಿ ಸರಿ ಇರಲಿಲ್ಲ. ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ನಿರಾಸೆ ಆಗುತ್ತೆ. ಆದ್ರೂ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಥರ ಡೈರೆಕ್ಟ್ರುಗಳು, ಸಿನಿಮಾದವರು, ಪ್ರತಿಯೊಬ್ಬ ಮಕ್ಕಳು, ಹುಡುಗರು ಬೆಂಗಳೂರಿಗೆ ಬಂದಾಗ ಯಾವ ಥರ ಅವರು ಜೀವನವನ್ನು ಹಾಳು ಮಾಡ್ಕೊಳ್ತಾರೆ, ಒಳ್ಳೆತನ ಯಾವ ಥರ ಹಾಳು ಮಾಡುತ್ತೆ ಅನ್ನೋದನ್ನು ಸಿನಿಮಾದವ್ರು ತೋರಿಸ್ತಾರೆ. ಅದೊಂದು ಗ್ರೇಟ್ ಜಾಬು. ತುಂಬ ಎಷ್ಟೇ ನೀವು ಅವೇರ್ನೆಸ್ ಮೂಡಿಸಿದ್ರೂ, ಎಷ್ಟೇ ಒಂದು ಕಾಳಜಿಯನ್ನು ಸಿನಿಮಾದವರು ಮೂಡಿಸಿದ್ರೂ ನಾವು ತಪ್ಪು ಮಾಡ್ತಾ ಇರ್ತೀವಿ. ಬಂದು ಯಾವನ ಪರಿಚಯ ಮಾಡ್ಕೊತೀವಿ, ಯಾವಳ ಪರಿಚಯ ಮಾಡ್ಕೊತೀವಿ. ಎಲ್ಲರೂ ಅಂಡರ್ ವರ್ಲ್ಡೇ ರೀ. ಬೆಂಗಳೂರು ಫುಲ್ಲು ಅಂಡರ್ ವರ್ಲ್ಡೇ. ಬೆಳಗ್ಗೆ ಎದ್ದು ಬರ್ತವ್ರೆ, ದುಡ್ಡನ್ನೇ ಮೋಸ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ರಿಯಲ್ ಎಸ್ಟೇಟಾಗಿ ಮೋಸ ಮಾಡ್ತಾರೆ, ಮನೆಗೆ ಹೋಗ್ತವ್ರೆ. ಹುಡುಗಿಯರನ್ನ ಬಿಟ್ಟು ಮೋಸ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಮಂಗಳ ಮುಖ ಏರ್ಬಿಟ್ಟು ಮೋಸ ಮಾಡ್ತಾರೆ, ಮನೆಗೆ ಹೋಗ್ತವ್ರೆ ಸಾಯಂಕಾಲ. ಇವೆಲ್ಲ ಮಾಡಿಬಿಟ್ಟೆ ಮನೆಗೆ ದುಡ್ಡು ತಗೊಂಡು ಹೋಗೋದು. ಸಾಯಂಕಾಲ ಹೊಟ್ಟೆ ತುಂಬ ಎಣ್ಣೆ, ಹೊಟ್ಟೆ ತುಂಬ ಮಾಂಸ. ಯಾವನು ನ್ಯಾಯ ನೀತಿನಲ್ಲಿ ದುಡ್ಕೊಂಡು ತಿನ್ನೋದಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ಅಲ್ವಾ. ಕಂಡ್ರ ಕಾಸಿಗೆ ಆಸೆ ಪಡ್ತವ್ರೆ. ಯಾವನೋ ಸ್ಯಾಲ್ರಿ, ಯಾವನೋ ದುಡ್ಡು. ಇದು ನಿಂತ್ಕೊಂಡು ಹೋಗಬೇಕು. ರಾಜಕಾರಣಿಗಳು ಬೆಂಗಳೂರನ್ನು ಚೇಂಜ್ ಮಾಡ್ಬೇಕ್ರಿ. ನಿನ್ನ ಜಾಬ್ ಏನಪ್ಪ? ನೀನು ಫಸ್ಟ್ ಬಾರ್ಗಳು ಬಂದ್ ಮಾಡಿರಿ. ಬಾರ್ಗಳು ಬಂದ್ ಮಾಡಬೇಕು. ಕುಡಿಯೋನೆಲ್ಲಿದ್ರು ಕುಡಿತಾನೆ, ಹೋಲ್ಸೇಲೇ ತಗೊಂಡೆ ಕುಡಿತಾನೆ. ಬಾರ್ಗಳು ಬಂದ್ ಮಾಡಿರಿ. ಎಲ್ಲೆಲ್ಲಿ ಅಡ್ಡುಗಳು ಇರ್ತವೆ ಅವನ್ನೆಲ್ಲ ಕ್ಲೋಸ್ ಮಾಡಬೇಕು. ಯಾಕಂದರೆ
ಇಲ್ಲಾಂದರೆ ಬಡವ್ರ ಮಕ್ಕಳು ಜೀವನ ಹಾಳು ಮಾಡಿಬಿಡ್ತಾರೆ ಇವರೆಲ್ಲ ಸೇರಿಕೊಂಡು. ಮೆಜೆಸ್ಟಿಕ್ಗೆ ಹೋಗಿ ಪ್ರತಿಯೊಬ್ಬರು ಹುಡುಗಿಯರ ಮುಂದೆ ಬಿಟ್ಟು, ಮಂಗಳಮುಖಿಯರ ಮುಂದೆ ಬಿಟ್ಟು, ಆಟೋದವ್ರ ಮುಂದೆ ಬಿಟ್ಟು, ಪೊಲೀಸ್ನವರು ಬುಕ್ಕಿಂಗ್ ಆಗಿಬಿಟ್ಟಿರ್ತಾರೆ. ಯಾವ ರೇಂಜಿಗೆ ಕ್ರಿಯೇಟ್ ಆಗಿದೆ ಬೆಂಗಳೂರಲ್ಲಿ ಅಂತಂದರೆ, ನಾವೇನೋ ಧ್ವನಿ ಎತ್ತಕ್ಕೆ ಹೋಗ್ಬಿಟ್ರೆ ನಮ್ಮನ್ನೇ ಮುಗಿಸ್ಬಿಡ್ತಾರೆ. ಇದನ್ನು ಸಿನಿಮಾದವರು ತೋರಿಸ್ತಾ ಇದ್ದಾರೆ, ಬಟ್ ರಾಜಕಾರಣಿಗಳು ಅರ್ಥ ಮಾಡ್ಕೊತಾ ಇಲ್ಲ. ರಾಜಕಾರಣಿಗಳು ಓಟಿಗೋಸ್ಕರ ದೇಶನ ಮಾರಕ್ಕೆ ರೆಡಿಯಾಗಿರ್ತಾರೆ, ರಾಜ್ಯನೇ ಮಾರಕ್ಕೆ ರೆಡಿಯಾಗಿರ್ತಾರೆ. ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ ಅಂತ ಹೇಳ್ತವ್ರೆ. ಬೆಂಗಳೂರಲ್ಲಿ ಬಡವ್ರ ಮಕ್ಕಳ ಭವಿಷ್ಯ ಹಾಳಾಗೋಗ್ತಾ ಇದ್ರು ಕಣ್ರಯ್ಯ. ನಿಲ್ಲಿಸ್ರಿ. ಅವನಿಗೇನು ಜಾಬ್ ಇದೆ? ಅವನು ಒಂದು ಏರಿಯಾದಾಗ ಅಡ್ಡಾಡ್ತಾನೆ, ಅವ್ನಿಗೇನು ಜಾಬ್ ಇದೆ? ತೆಗೀರಿ ಅವನಿಗೆ. ಯೂನಿಫಾರ್ಮ್ ಹಾಕ್ಸ್ರಿ ಅವನಿಗೆ, ಪೌರ ಕಾರ್ಮಿಕ ಯೂನಿಫಾರ್ಮ್ ಹಾಕ್ಸ್ರಿ ಅವನಿಗೆ. ಕಸ ಗುಡ್ಸಕ್ಕೆ ಇಡ್ಸಿ, ರೌಡ್ ಶೀಟರ್ಗೆ ಕಸ ಗುಡ್ಸಕ್ಕೆ ಇಡ್ರಿ. ಮಾಡಬೇಕಲ್ಲ, ಇಲ್ಲಾಂದರೆ ಬಡವ್ರ ಮಕ್ಕಳು ಹಾಳಾಗೋಗ್ಬಿಡ್ತಾರಲ್ಲ. ಇದು ಮಾಡೋದನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತು ನಿಮಿಷ ವಿಡಿಯೋ ಮುಗಿಸ್ತಾ ಇದ್ದೀನಿ ಕಣಿಗ್ರೆ. ಬೆಂಗಾಲ್ ಬಂಗಾರಿ ಸಾಂಗು ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಜನ. ಫಸ್ಟ್ ಹಾಫಲ್ಲಿ ಇರ್ತಕ್ಕಂಥ ಕಮಿಟ್ಮೆಂಟ್ಗಳೇ ಕಂಟಿನ್ಯೂ ಆಗ್ಬೋದಾಗಿತ್ತು. ಸೆಕೆಂಡ್ ಹಾಫಲ್ಲಿ ಬೇರೆ ಕಮಿಟ್ಮೆಂಟ್ಗಳು ಕಂಟಿನ್ಯೂ ಆಗಿ ಅಂಡರ್ವರ್ಲ್ಡ್ಗೆ ಹೋಗ್ಬಿಡ್ತು ಸಿನಿಮಾ. ಇನ್ನು ಮುಂದೆ ಈ ಥರ ಮಿಸ್ಟೇಕ್ಗಳು ಆಗಬಾರ್ದು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಕಣಿಗ್ರೆ. ಏನು ಮೋಸ ಇಲ್ಲ ಬಿಡ್ರಿ, ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸ್ರಿ. ನಮಸ್ಕಾರ.